ಅವರು ಒಂದು ಕಾರ್ಯಕ್ರಮವನ್ನು ಅಭಿಯಾನವನ್ನು ಶುರು ಮಾಡಿದ್ರು. ಅಂದ್ರೆ ಏನಪ್ಪಾ ಅಂತ ಹೇಳಿದ್ರೆ ಈ ಫ್ರೀ ಟೆಂಪಲ್ಸ್ ಫ್ರಮ್ ಗೌರ್ಮೆಂಟ್ ಅಂದ್ರೆ ಆ ಗೌರ್ಮೆಂಟ್ ಹ್ಯಾಂಡ್ನಿಂದ ದೇವಸ್ಥಾನಗಳನ್ನು ಬಿಡಿಸ್ಕೊಳ್ಳೋಣ ನಮ್ಮ ದೇವಸ್ಥಾನನ ಅಂತ. ಬಹುಶಃ ಅದನ್ನ ಮುಂದುವರಿಕೆ ಬಿಡ್ಲಿಲ್ಲ. ನಾನು ಆರಂಭದಲ್ಲಿ ಅದನ್ನೇ ಹೇಳಿದ್ದೆ, 2-3 ವರ್ಷದ ಹಿಂದೆ ಮಾಡಿದ್ರು ಕೂಡ ಇಂಪ್ಲಿಮೆಂಟ್ ಆಗಕ್ಕೆ ಬಿಡ್ಲಿಲ್ಲ. ಬಿಕಾಸ್ ಇವ್ರ ಬುಡಕ್ಕೆ ಬಿಡೋದಲ್ವಾ, ಕಾವು ಬೇಡೋದೇ ಇವ್ರ ಬುಡಕ್ಕಲ್ವಾ. ಇದು ನಾನು ಹೇಳಿದ್ನಲ್ಲ, ಪಕ್ಕದ ರಾಜ್ಯದಲ್ಲಿರೋದು ಇಲ್ಲಿಗೆ ಇಂಪ್ಲಿಮೆಂಟ್ ಆಗೋದಕ್ಕೆ ಇಷ್ಟು ಸೆಕೆಂಡ್ ಸಾಕು. ಆದ್ರೆ ಏನ್ ಮಾಡ್ತೀರಾ? ಕಾನೂನು ಹೋರಾಟ ಹೇಗಿರಬೇಕು? ಅಗೇನ್ ಸೇಮ್ ಕ್ವೆಶ್ಚನ್. ನೋಡಿ, ಕಾನೂನು ಹೋರಾಟದಲ್ಲಿ ನಾವು ನಂಬಿಕೆಯನ್ನು ಕಳ್ಕೊಂಡಿದ್ದೇವೆ. ಯಾಕಂದ್ರೆ ಈ ದೇಶ ಮತ್ತು ಈ ದೇಶದ ಜಡ್ಜ್ಗಳು ಸಂವಿಧಾನವನ್ನು ಇಟ್ಕೊಂಡು ಅವರು ಕೆಲಸ ಮಾಡ್ತಾರೆ. ಅದರಲ್ಲಿ ಇಂಟರ್ಫಿಯರ್ ಮಾಡಲಿಕ್ಕೆ ಅಥವಾ ಇನ್ಯಾವುದೋ ರೀತಿಯಾದಂತಹ ಕಾಮೆಂಟನ್ನು ಪಾಸ್ ಮಾಡೋದಕ್ಕೆ ನನಗೆ ಇಷ್ಟ ಅಲ್ಲ, ನಾನು ಮಾಡಲೂಬಾರ್ದು. ಹಿಂದೂಗಳು ಜಾಗೃತರಾದರೆ ಹಿಂದೂಗಳು ಬೀದಿಗಿಳಿದು ಉಗ್ರವಾದಂಥ ಹೋರಾಟ ಮಾಡಿ. ಏನು ಉಗ್ರ ಹೋರಾಟ ಅಂದ್ರೆ ನಿಮ್ಮ ಪ್ರಕಾರ? ಉಗ್ರ ಹೋರಾಟ ಅಂದರೆ ನೋಡಿ, ಈಗ ಧಾರ್ಮಿಕ ದತ್ತಿ ಇಲಾಖೆಯಲ್ಲಿ ಒಂದು ಕಮಿಷನರ್ ಇದ್ದಾರೆ, ಧಾರ್ಮಿಕ ದತ್ತಿ ಇಲಾಖೆಗೆ ಒಬ್ಬರು ಮಂತ್ರಿ ಇದ್ದಾರೆ. ಅವ್ರ ಮನೆಗೆ ಹೋಗಿ ಗೆರವ್ ಮಾಡಬೇಕು, ಅವ್ರನ್ನ ಒಂದು ರೂಮಲ್ಲಿ ಹಾಕಿ ಕೂಡಾಕ್ಬೇಕು. ನಮ್ಮ ದುಡ್ಡನ್ನ ನೀವು ಯಾಕೆ ಇಂತಿಂಥ ಕೆಲಸಗಳಿಗೆ ನೀವು ಬಳಸ್ಕೊಳ್ತಾ ಇದ್ದೀರಿ? ಗೌರ್ಮೆಂಟ್ ಆರ್ಡರ್ ಇದ್ರೆ ಅವ್ರು ಏನ್ ಸರ್ ಮಾಡ್ತಾರೆ? ಅದನ್ನೇ ಹೇಳ್ತಾ ಇರೋದು. ನೀವು ಸರ್ಕಾರದ ಕಪಿಮುಷ್ಟಿಯಿಂದ ಫಸ್ಟ್ ನಮ್ಮ ದೇವಸ್ಥಾನಗಳನ್ನ ಬಿಡುಗಡೆ ಮಾಡಿ. ನಾವು ಸಮರ್ಥ ಇದ್ದೀವಿ. ಎಲ್ಲಾ ದೇವಸ್ಥಾನ ನೀವ್ಯಾಕೆ ಒಂದಾಗಬಾರ್ದು? ಯಾವುದು? ನೀವು ಸಂಘಟನೆಗಳೆಲ್ಲ ಹಿಂದೂ ಸಂಘಟನೆಗಳು ನೀವ್ಯಾಕೆ ಒಂದಾಗಬಾರ್ದು? ಎಲ್ಲಾ ಹಿಂದೂ ಸಂಘಟನೆಗಳು ಇದಕ್ಕೆ ಹೋಗಿ ಸರ್. 2 ವರ್ಷದ ಹಿಂದೆ ಫ್ರೀಡಂ ಪಾರ್ಕ್ ಅಲ್ಲಿ ಕರ್ನಾಟಕ ರಾಜ್ಯದಲ್ಲಿರುವ ಎಲ್ಲಾ ಹಿಂದೂ ಸಂಘಟನೆಗಳು ಇದ್ರ ಬಗ್ಗೆ ದೊಡ್ಡದಾದಂತ ಒಂದು ಅಭಿಯಾನವನ್ನ ಮಾಡಿದ್ರು. ಆದರೂ ಸರ್ಕಾರ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಹೋಗ್ಲಿ, ಕಾಂಗ್ರೆಸ್ನವ್ರು ಇವರು ಅಂದ್ರೆ ಬಿಜೆಪಿಯವರು ಅವ್ರ ಅಪ್ಪದಿರು, ಅವ್ರ ಮನೆಗೆ ಸೇರ್ಸಲ್ಲ ನಮ್ಮನ್ನ. ಈ ಕೇಸರಿ ರುಮಾಲು ಮತ್ತು ಕೇಸರಿ ಬಟ್ಟೆ ನೋಡ್ಬಿಟ್ರೆ ಬಾಗಿಲು ಹಾಕೊಂಡು ಮಂತ್ರಿ ಇಲ್ಲ ಎಲ್ಲೋ ಹೋಗಿದ್ದಾರೆ ಅಂತೇಳಿ ಸುಳ್ಳು ಹೇಳ್ಬಿಡ್ತಾರೆ. ಅವರಿಂದನೇ ಅಲ್ಲ, ನಿಮ್ಮಿಂದನೇ ಅಲ್ವಾ ಅವ್ರು ಬಂದಿರೋದು? ನಮ್ಮಿಂದ ಅವ್ರು ಬಂದಿದ್ದಾರೆ, ಆದ್ರೆ ನಮ್ಮ ಪರವಾಗಿ ಅವರು ಅಂತ ಕೆಲಸ ಮಾಡ್ತಾ ಇಲ್ಲ. ಹಂಗಂತೀರಾ? ಖಂಡಿತವಾಗಿ. ನಿಮ್ ಪರವಾಗಿ ನಿಂತ್ಕೊಳ್ಳೋರು ಯಾರು ಕೊನೆಗೆ? ನಿಂತ್ಕೊಳ್ಳೋದಂದ್ರೆ ನೋಡಿ, ಈಗ ಸ್ವಾಮೀಜಿ ಅವರು ನಮ್ಮ ಪರವಾಗಿ ನಿಂತ್ಕೋಬೇಕು, ನಾನು ಸ್ವಾಮೀಜಿ ಪರ ನಿಂತ್ಕೋಬೇಕು. ನಮ್ಮಲ್ಲಿ ಒಗ್ಗಟ್ಟಿರಬೇಕು. ನಾವೆಲ್ಲ ದೇವಸ್ಥಾನಗಳು ಎಲ್ಲ ಒಟ್ಟಿಗೆ ಒಂದೇ ಒಂದು ಅಂಬ್ರೆಲಾ ಅಡಿ ತಗೊಂಡ್ಬಂದು ಒಂದು ಉಗ್ರವಾದಂಥ ಹೋರಾಟ ಮಾಡಬೇಕು. ನಮ್ಮ ದುಡ್ಡನ್ನು ನಾವು ಕೊಡಲ್ಲ ಅಂತ ಹೇಳಿ ನಮ್ಮ ಹುಂಡಿಗೆ ಯಾರಾದ ಕೈ ಇಡಕ್ಕೆ ಬಂದರೆ ಅವರು ಸರ್ಕಾರಿ ಅಧಿಕಾರಿಗಳನ್ನ ಕುತ್ತಿಗೆ ಪಟ್ಟಿ ಹಿಡಿದು ಆಚೆಗೆ ತೊಳಬೇಕು. ಸುನಿಲ್ ಅವರೇ, ನನ್ನ ಧ್ವನಿ ನಿಮಗೆ ಕೇಳಿಸ್ತಾ ಇದ್ರೆ? ಓಕೆ, ಕಟ್ಟಾಗಿದೆಯಂತೆ. ನೋಡಿ, ನಾವೀಗ ಏನು ಇಲ್ಲಿ ಫ್ರೀ ಯೋಜನೆಗಳು ಅಂತ ನಮ್ಮ ರಾಜ್ಯ ಸರ್ಕಾರದಲ್ಲಿ ನೋಡ್ತಾ ಇದೀವಿ, ಅದು ಈಗ ಈ ಆಡಳಿತದ ಟರ್ಮ್ನಲ್ಲಿ ನೋಡ್ತಾ ಇದೀವಿ. ಬಟ್ ತಮಿಳ್ನಾಡಿಗೆ ಈ ಫ್ರೀ ಯೋಜನೆಗಳು ಇವೆಲ್ಲ ಹೊಸದೇ ಅಲ್ಲ, 80s ಇಂದಲೂ ಮಾಡ್ಕೊ ಬರ್ತಾ ಇದ್ದಾರೆ. ಅಂದ್ರೆ ಓಕೆ, 60s ಇಂದನಾ? 80s 60 ಮತ್ತೆ 80s ಇಂದ ಮಾಡ್ಕೊ ಬರ್ತಾ ಇದ್ದವ್ರಿಗೆ 17 ಕೋಟಿ ಒಂದು ಮ್ಯಾಟ್ರ್ ಆಗುತ್ತಾ? ನನ್ನ ಪ್ರಶ್ನೆ. ಸೊ ಅಲ್ಲಿಗೆ ನಿಮ್ಮ ಟಾರ್ಗೆಟ್ ಏನು, ನಿಮ್ಮ ಇಂಟೆನ್ಷನ್ ಏನು? ಅಲ್ಲಿ ಬಳಕೆ ಆಗದಂತಹ ಚಿನ್ನವನ್ನ ಇಲ್ಲಿ ಬಳಕೆಗೆ ತರೋಣ ಅಂತನಾ, ಅಥವಾ ನಿಮ್ಮ ಅಜೆಂಡಾ ಏನು? ಇದ್ರ ಬಗ್ಗೆ ಚರ್ಚೆ ಆಗಬೇಕು. ತಮಿಳ್ನಾಡಿನಲ್ಲಿ ಯಾಕೆ ಇದು ಇಷ್ಟೊಂದು ದೊಡ್ಡ ಮಟ್ಟಕ್ಕೆ ದಂಗೆ ಹೇಳ್ಬೇಕಿತ್ತು, ಯಾಕೆ ಹೇಳಲಿಲ್ಲ? ನನಗಂತೂ ಅರ್ಥ ಆಗ್ಲಿಲ್ಲಪ್ಪ. ಅಲ್ಲಿನ ರಾಜಕೀಯ ನಾಯಕರ ಸ್ಟ್ಯಾಂಡರ್ಡ್, ಸ್ಟಾಲಿನ್ ಅವ್ರನ್ನೇ ತಗೊಳ್ಳೋಣ, ಅವ್ರ ಮೇಲ್ನೊಟ್ಟು ಕೇಳ್ಬೋದು, ಅದು ವೈರಸ್ ಇದ್ದಂತೆ ಹಿಂದೂ ಧರ್ಮ ಮತ್ತೊಂದು ಮಗದೊಂದು ಆ ಟೀಮ್ನವರು ಅಥವಾ ಪಾರ್ಟಿಯವ್ರು ಹೇಳ್ಬೋದು. ಬಟ್ ಅವ್ರ ಹೆಂಡತಿ ಮಾತೆತ್ತಿದ್ರೆ ಸಾಕು ದೇವಸ್ಥಾನಕ್ಕೆ ತಿರುಗಾಡ್ತಾರೆ, ಮಾತೆತ್ತಿದ್ರೆ ಸಾಕು. ಬೇಡ, ಮೊನ್ನೆ ಕೇರಳದ ಹೇಳಿದ್ದಲ್ಲ, ದೊಡ್ಡ ಕಿರೀಟ ತಗೊಂಡೋಗಿ ಕೊಟ್ಟಿದ್ದಾರೆ ಕೃಷ್ಣನ್ ದೇವಸ್ಥಾನಕ್ಕೆ. ಮನೆಯಲ್ಲಿ ಸ್ಟಾಲಿನ್ ಅವರು ಪೂಜೆ ಮಾಡ್ತಾರೆ, ಹೊರಗಡೆ ಓಟಿಗೋಸ್ಕರ ಡಬಲ್ ಸ್ಟ್ಯಾಂಡರ್ಡ್ ಅಥವಾ 2 ನಾಲಿಗೆ ಬಳಸ್ತಾ ಇದ್ದಾರೆ ಅಷ್ಟೇ. ಏನ್ ಹೇಳ್ತೀರಿ? ನೀವು ಹೇಳ್ತಾ ಇರೋದಂತೂ ಸತ್ಯ. ಯಾಕಂದರೆ DMK ನಾಯಕರುಗಳು ಮತ್ತು ಅವರ ಮಂತ್ರಿಗಳು ಎಷ್ಟೋ ಸಾರಿ ದೊಡ್ಡ ದೇವಸ್ಥಾನಗಳಲ್ಲಿ ಹೋಮ ಹವನಗಳನ್ನು ತಮಿಳುನಾಡಲ್ಲಿ ಮಾಡಿರೋದನ್ನ ನಾನು ನನ್ನ 2 ಕಣ್ಣುಗಳಿಂದ ನೋಡಿದ್ದೇನೆ. ಈ ಹೇಳಿದ್ರಲ್ಲ ಡಬಲ್ ಸ್ಟ್ಯಾಂಡರ್ಡ್ ಅಂತ, ಅದು ಕಾನ್ಸ್ಟಿಟ್ಯೂಷನಲ್ ವರ್ಡ್, ಅದನ್ನು ನಾನು ಒಪ್ತೀನಿ. ಕೆಟ್ಟ ಪದ ನಾನು ಬಳಸೋದಿಲ್ಲ. ಇವರು ವೋಟ್ ಕೇಳಬೇಕಾದ್ರೆ ಒಂದು ರೀತಿಯಾದಂತಹ ವರ್ತನೆ, ವೋಟ್ ತಗೊಂಡ ಮೇಲೆ ಗೆದ್ದು ಅಧಿಕಾರದಲ್ಲಿ ಕೂತ ಮೇಲೆ ಇನ್ನೊಂದು ರೀತಿಯಾದಂಥ ವರ್ತನೆ. ಇದು ತಪ್ಪು ಯಾರ್ದು? ತಮಿಳುನಾಡಿನಲ್ಲಿರುವ ದೈವ ಭಕ್ತರು ಮತ್ತು ಸನಾತನ ಹಿಂದೂ ಧರ್ಮೀಯರು. ಈ ರೀತಿ ಮಾಡಿದಾಗ ನಮಗೆ 5 ವರ್ಷಕ್ಕೊಂದ್ಸಾರಿ ನಮ್ಮ ದೇಶದ ಸಂವಿಧಾನ ನಮಗೊಂದು ಅಸ್ತ್ರವನ್ನು ಕೊಡುತ್ತೆ. ಈ ರೀತಿಯಾಗಿ ನಮಗೆ ಯಾರು ತೊಂದರೆ ಮಾಡ್ತಾರೆ ಅವ್ರನ್ನೆಲ್ಲ ಅಧಿಕಾರದಿಂದ ದೂರ ಇಡುವಂಥ ಒಂದು ಶಕ್ತಿ ಅದು. ಇವರು ತಮಿಳುನಾಡಿನ ಜನ ಅದನ್ನು ಸರಿಯಾಗಿ ಬಳಕೆ ಮಾಡದೆ ಮತ್ತೆ ಇವರು ತಮಗೆ ಯಾರು ಹೊಡಿತಾರೆ, ತಮ್ಮ ದೇವಸ್ಥಾನಗಳನ್ನು ಯಾರು ಲೂಟಿ ಮಾಡ್ತಾರೆ, ತಮ್ಮ ಧರ್ಮವನ್ನು ಯಾರು ಹೀಯಾಳಿಸ್ತಾರೆ ಅವ್ರನ್ನೇ ಹುಡುಕಿ ಓಟ್ ಹಾಕಿದ್ರೆ ಈ ರೀತಿಯಾದಂತಹ ಸರ್ಕಾರಗಳು, ಈ ರೀತಿಯಾದಂತಹ ನಾಯಕರು, ಈ ರೀತಿಯಾದಂತಹ ಕುಕೃತ್ಯಗಳು, ವಿಕಾರ ಮನಸ್ಥಿತಿಯ ಭಾವನೆಗಳು ಬರ್ತಾನೆ ಇರ್ತವೆ. ನಿಮಗೆ ಯಾವಾಗ ಅವಕಾಶ ಸಿಗುತ್ತೆ ಇವ್ರನ್ನ ಅಧಿಕಾರದಿಂದ ದೂರ ಇಡಿ. ಸನಾತನ ಹಿಂದೂ ಧರ್ಮೀಯರ ಪರವಾಗಿ ಯಾರು ಕೆಲಸ ಮಾಡ್ತಾರೆ ಅಂತ ಪಕ್ಷ ಹೇಳಿದ್ರಿ, ಶಾಲ್ ಹಾಕೊಂಡೋದ್ರೆ ನಮ್ಮವರು ನಮ್ಮ ಪರವಾಗಿ ಬಿಜೆಪಿ ಅಂತ ಹೇಳಿಲ್ಲ, ನಾನು ಬಿಜೆಪಿ ಅಂತ ಹೇಳಿಲ್ಲ. ಸನಾತನ ಹಿಂದೂ ಧರ್ಮೀಯರ ಪರವಾಗಿ ಒಬ್ಬ ಇಂಡಿಪೆಂಡೆಂಟ್ ನಿಂತರು ಅವ್ರಿಗೆ ನೀವು ಸಪೋರ್ಟ್ ಮಾಡಿ. ಈಗ ಪ್ರಜಾಕೀಯ ಮತ್ತೊಂದು ಮಗದೊಂದು ಅಂತ ಹೇಳ್ಕೊ ಬಂದವ್ರಿಗೆ ಹೇಳ ಹೆಸರಿಲ್ದಂಗೆ ಅಡ್ರೆಸ್ ಇಲ್ದಂಗೆ ಕಳ್ಸಿದ್ರಿ ನೀವು. ಮತ್ತು ಯಾವ್ದಾದ್ರು ಬೇಕು ಇಂಡಿಪೆಂಡೆಂಟ್ ಅಂತೀರಿ. ಅಡ್ರೆಸ್ ಇಲ್ದಂಗೆ ಕಳ್ಸಿದ್ವಿ ಅಂತ ಯಾಕೆ ಹೇಳಿದ್ರು ಅಂದ್ರೆ
ಕ್ಷಮೆ ಇರಲಿ, ಈ ದೇಶದ ಮತದಾರ ಸಹ ಅವನು ಭ್ರಷ್ಟ ಆಗಿದ್ದಾನೆ. ಸೊ ನಮ್ಮನ್ನ ನಾವು ತಿದ್ಕೋಬೇಕು ನಾವು ಅಂತ ತಿದ್ಕೋಬೇಕು. ಅಷ್ಟೇ. ನನ್ನನ್ನು ಸೇರ್ಕೊಂಡು, ಟೈಮ್ ಆಯ್ತು. ಕಾರ್ಯಕ್ರಮ ನನ್ನನ್ನು ಅಥವಾ ಸೇರಿಸಿ. ಚರ್ಚೆಯನ್ನ ಮುಗಿಸೋಣ. ಧನ್ಯವಾದಗಳು ಕಾರ್ಯಕ್ರಮದಲ್ಲಿ ಅಥವಾ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ಸೊ ತಮಿಳುನಾಡಿನಲ್ಲಿರುವಂತಹ ಈ ನೀತಿಯನ್ನೆಲ್ಲಾದ್ರೂ ಇಲ್ಲಿಗೆ ತಂದು ಬಿಟ್ರೆ ಇಲ್ಲಿರುವಂತಹ ಹಿಂದೂ ಸಂಘಟನೆಗಳು ಏನ್ ಮಾಡ್ತಾವೆ? ಮತ್ತೆ ನೇರವಾದ ಪ್ರಶ್ನೆ, ಧರ್ಮ ಅಥವಾ ದೇವಸ್ಥಾನ ಅಂತ ಇರುವಂತದ್ದು ಹಿಂದೂಗೆ ಸಂಬಂಧಪಟ್ಟಂತೆ ಮಾತ್ರನಾ? ಆ ಹಣವನ್ನ ಬೇರೆ ಎಲ್ರಿಗೂ ಬಳಸಬಹುದು, ಬಟ್ ಬೇರೆ ಧರ್ಮದ ಹಣ ಅಲ್ಲಲ್ಲಿಗೆ ಮಾತ್ರ ಸೀಮಿತ ಅಂತ ಈ ಡಬಲ್ ಸ್ಟ್ಯಾಂಡರ್ಡ್ ಯಾಕೆ ತೋರಿಸ್ತಾ ಇದ್ದೀರಿ? ನಮ್ಮಲ್ಲೇ ಒಗ್ಗಟ್ಟಿಲ್ವಾ? ನಮ್ಮ ಹಿಂದೂ ನಾಯಕರುಗಳಲ್ಲೇ ಒಗ್ಗಟ್ಟಿಲ್ವಾ? ಇದು ಪ್ರಶ್ನೆ. ನೋಡ್ತಾ ಹೋಗೋಣ ಮುಂದಕ್ಕೆ ಈ ಒಂದು ಪ್ರಕರಣ ಯಾವ ರೀತಿಯ ತಿರುವನ್ನ ಅಥವಾ ಬೆಳವಣಿಗೆಯನ್ನು ಪಡಿತಾ ಹೋಗುತ್ತೆ ಅಂತ ಹೇಳ್ತಾ ಇಷ್ಟೊತ್ತು ನಿಮ್ಮ ಜೊತೆ ಚರ್ಚೆಯಲ್ಲಿ ಭಾಗಿಯಾಗಿದ್ದು ನಾನು ವಿದ್ಯಾ ಮಲ್ನಾಡ್. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.